ಆಮೇಲೆ ಇನ್ನೇನಂದ ನೀನ್ ರಾಜ್ಕುಮಾರ? ಅವನ್ಗೆ ಇಬ್ರು ಹುಡುಗಿರ್ ಬೇಕಂತೆ. ಹಂಗಂದ್ರ ಯಾಕೆ? ನೀನೊಬ್ಳಿದ್ರೆ ಸಾಲ್ದಂತ? ಥೋ ಚಿನ್ನು, ಹಾಗಲ್ವೇ. ಇಬ್ರು ಹುಡುಗಿರು ಅಂದ್ರೆ ಇಬ್ರು ಹೆಣ್ಮಕ್ಳು ಅಂತ ಅರ್ಥ. ಹಂಗ ಹೇಳು ಮತ್ತೆ. ನಾನಿದೇನಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅವನೇನಾದ್ರೂ ಇನ್ನೊಂದು ಹುಡುಗಿ ಕಡೆ ಕಣ್ಣು ಹೆತ್ತು ನೋಡಿದ್ರೆ ಅವನ್ ಕಣ್ ಕಿತ್ತು ಕೊಂದಾಕ್ಬಿಡ್ತೀನಿ ಅಷ್ಟೇ. ಅಕ್ಕ, ಹಂಗೆಲ್ಲ ಹೇಳ್ಬಾರ್ದು. ಸರಿ, ಅದಕ್ಕೆ ನೀನೇನಂದೆ ಮತ್ತೆ? ನನ್ ರಾಜ್ಕುಮಾರನ್ ಹಾಗಿರೋ 2 ಗಂಡ್ ಮಕ್ಳು ಬೇಕು ಅಂದೆ. ಬರೀ ಮಕ್ಕಳ ಬಗ್ಗೆ ಮಾತಾಡ್ತಿದ್ರು, ಅವ್ರ ಹೆಸರು ಬಗ್ಗೆನೂ ಮಾತಾಡಿದ್ರು. ಚಿನ್ನು, ನನ್ ಮಕ್ಳು ಹೆಸರು ಕಟ್ಟಕ್ ನೀನಿದ್ಯಾ, ನಾನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಲಿ ಹೇಳು? ಹೆಣ್ಮಕ್ಳು ಹುಟ್ಟಿದ್ರೆ ಏನಂತ ಹೆಸರಿಡೋಣ? ಹೆಣ್ಮಕ್ಳಗ ಪಾರ್ವತಿ, ಗೌರಿ. ಗಂಡ್ ಮಕ್ಳು ಹುಟ್ಟಿದ್ರೆ? ಗಂಡ್ಮಕ್ಳಿಗೆ ಲಿಂಗೇಶ, ನಂದೀಶ. ಲಿಂಗೇಶ, ನಂದೀಶನ? ಸರಿ. ನನ್ ಮಕ್ಳು ನಾನು ಕರಿಬೇಕು ಅಂದ್ರೆ ಹೇಗ್ ಕರೀಲಿ? ಲೋ ಲಿಂಗೇಶ, ನಂದೀಶ ಅಂತ ಕರೀಲ? ಈಗಿನ ಕಾಲಕ್ಕೆ ಅದೆಲ್ಲ ಸರಿ ಹೋಗಲ್ಲ. ಈಗಿನ ಕಾಲದ ಪ್ರಕಾರ ಏ ಲಿಂಗ್ಸ್, ನಂದೀಶ್ ಅಂತ ಕರಿತೀನಿ. ಓಕೆನಾ? ಓಕೆ ಓಕೆ. ಸಖತ್ತಾಗಿದೆ ಕಣೆ ನಿನ್ ಕಾನ್ಸೆಪ್ಟ್. ನೀನ್ ಇಟ್ಟಿರೋ ಹೆಸರೆಲ್ಲ ಕೈಲಾಸದಲ್ಲಿರೋರ್ದೆ. ಹೌದು, ಮತ್ತೆ ನೀನು ನಿನ್ ಮುದ್ದಾಗಿರೋ ಮಕ್ಳ ಹೆಸರು ಕರಿತಾ ಇದ್ರೆ ಅದ್ ದೇವ್ರನ್ನೇ ಕರ್ದಂಗಿರ್ಬೇಕು. ಅದಕ್ಕೆ ಯಾಕಕ್ಕ, ನಾನು ಇಟ್ಟಿರೋ ಹೆಸರು ನಿಂಗೆ ಇಷ್ಟ ಆಗ್ಲಿಲ್ವಾ? ಕಲ್ಪನಾ, ನಾನು ರೆಡಿ. ಬಂದೆ. ಟೈಮ್ ಆಯ್ತು. ನಾನೇನೋ ರೆಡಿ ಇದ್ದೀನಿ, ಆದ್ರೆ ನಿಮ್ ಮಗಳು ಇನ್ನೂ ರೆಡಿ ಇಲ್ಲ. ನೆನ್ನೆ ರಾತ್ರಿನೇ ಹೇಳಿದ್ದೀನಿ ಬೇಗ ರೆಡಿ ಆಗು ಅಂತ. ಯಾವಾಗ್ಲೂ ಲೇಟೆ. 10 ಗಂಟೆ ಒಳಗೆ ಹೋಗ್ಬೇಕು, ರಾಹುಕಾಲ ಶುರು ಆಗುತ್ತೆ ಅಂದ್ರೂ ಇನ್ನೂ ರೆಡಿ ಆಗಿಲ್ಲ. ನಿಮ್ ಮಗಳೆಲ್ಲಿ ಕೇಳ್ತಾಳೆ ನನ್ನ ಮಾತನ್ನ? ಹೇಳಿ ಕೇಳಿ ಅವಳು ನಿನ್ನ ಮಗಳು. ನೀನು ರೆಡಿ ಆಗೋದಕ್ಕೆ ಗಂಟೆಗಟ್ಟಲೆ ಬೇಕು. ನಿನಗಿಂತ ಅರ್ಧ ಗಂಟೆ ಜಾಸ್ತಿ ಬೇಡವಾ ಅವಳಿಗೆ? ಕೈಲಾಶ್, ಮಮ್ಮಿ, ಹೇಗ್ ಕಾಣ್ತಾ ಇದೀನಿ? ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಎಲ್ಲ ಚಿನ್ನು ಸಜೆಸ್ಟ್ ಮಾಡಿದ್ದು. ಲಕ್ಷ್ಮಿ, ಬಾಗ್ಲನ್ನ ಭದ್ರವಾಗಿ ಹಾಕು. ಯಾರು ಬಂದ್ರು ತೆಗಿಬೇಡ. ನಾವಿಲ್ಲ ಅಂತ ಆಸ್ಪತ್ರೆ, ದೇವಸ್ಥಾನ ಅನ್ಕೊಂಡು ಹೋಗ್ಬೇಡ. ಮಮ್ಮಿ, ಚಿನ್ನು ನಮ್ ಜೊತೆ ಬಂದ್ರೆ ನಿನ್ಗೇನ್ ಪ್ರಾಬ್ಲಮ್ಮು? ನನಗೇನು ಸಮಸ್ಯೆ ಇಲ್ಲ. ನೆನ್ನೆ ಇವಳೆ ಹೇಳಿದ್ಲಲ್ಲ, ನಂಗೆ ಸುಸ್ತಾಗ್ತಿದೆ, ಹುಷಾರಿಲ್ಲ ಅಂತ. ಹೇಳಿದ್ದನ್ನೇ ಹೇಳಿ ಕೇಳಿದ್ದನ್ನೇ ಕೇಳ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಈಗೇನು ನೀನ್ ಬರ್ತೀಯೋ ಇಲ್ವೋ? ನಾನು ಎಲ್ಲಿಗೂ ಬರಲ್ಲ, ನೀವೇ ಹೋಗಿ. ಕಲ್ಪನಾ, ಯಾವಾಗ ನೋಡಿದ್ರು ಹಠ ಹಠ ಹಠ. ಏನಾದ್ರೂ ಮಾಡ್ಕೊ. ಗೊಂಬೆ, ಯಾಕೆ ಹಠ ಮಾಡ್ತೀಯಾ? ಚಿನ್ನಿಗೆ ಹುಷಾರಿಲ್ಲ, ಜ್ವರ ಅಂತ ತಾನೇ ಬಿಟ್ಟು ಹೋಗ್ತಾ ಇರೋದು. ಗೊತ್ತಿದ್ದು ಹಠ ಮಾಡಬಾರ್ದು, ಪ್ಲೀಸ್. ಓ ಪಪ್ಪ. ಆಯ್ತು, ಚಿನ್ನುನ ಚಂದು ಮನೆಗೆ ನಿನಗೆ ಯಾವಾಗ ಬೇಕೋ ಅವಾಗ ಕರ್ಕೊಂಡು ಹೋಗು. ಯಾರು ಬೇಡ ಅಂದವರು? ನೋ ಗೆಟ್ ಅಪ್. ಅಕ್ಕ, ಆ ಥರ ಎಲ್ಲ ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಬರಕ್ಕಿಲ್ಲ ಅಂತ ಹೇಳ್ಬಾರ್ದು ಅಂತ ತಾತಮ್ಮ ಹೇಳ್ತಿತ್ತು. ಪ್ಲೀಸ್ ಅಕ್ಕ, ಹೋಗಿದ್ ಬಾ. ನಂಗೆ ಹುಷಾರಿದ್ದಿದ್ರೆ ನಾನೇ ಬರ್ತಿರ್ಲಿಲ್ವಾ? ಅರ್ಥ ಮಾಡ್ಕೊ ಪ್ಲೀಸ್. ಈಗೇನು ನೀನ್ ಹೋಗ್ತೀಯೋ ಇಲ್ವೋ? ಹೋಗಲ್ಲ. ಆಯ್ತು, ಹೋಗ್ತೀನಿ.
ಚಿನ್ನು ಹೇಳ್ತಿದ್ದಾಳೆ ಅಂತ ಹೋಗ್ತಾ ಇದೀನಿ ಅಷ್ಟೇ. ಇನ್ನು ಊಟ ಮಾಡು, ಮಾತ್ರೆ ತಗೊಳೋದನ್ನ ಮರಿಬೇಡ. ನೀನೇ ಹುಡ್ಕೊಂಡು ಕೆಲಸ ಮಾಡಿ ಆಯಾಸ ಮಾಡ್ಕೋಬೇಡ. ಆಮೇಲೆ ನಾನು ಬರೋವರೆಗೂ ನೀನೇನು ಕಾಯ್ಬೇಕಾಗಿಲ್ಲ. ನಿನ್ನ ಪಾಡಿಗೆ ನೀನು ಮಲ್ಕೋ. ಆಮೇಲೆ ನಿನಗೇನಾದರೂ ಭಯ ಆದರೆ ನನಗೆ ಫೋನ್ ಮಾಡು. ಅಕ್ಕ ನೀನೇನು ಯೋಚನೆ ಮಾಡಬೇಡ. ಹೆಂಗಿದ್ರು ನೀನು ಸಾಯಂಕಾಲದೊಳಗೆ ಬರ್ತೀಯಲ್ಲ, ಹೋಗಿದ್ ಬಾ. ಬಾಯ್. ಅಯ್ಯಯ್ಯೋ ತಾವ್ರೆ, ಹುಚ್ಚೊಳೆ ಬಂದಂಗ್ ಬಂದ್ರು. ಹುಚ್ಚೊಳೆಲಿ ಬೆಳ್ದಿದ್ ಬೆಳೆ ಎಲ್ಲ ಕೊಚ್ಕೊಂಡ್ ಹೋಗಂಗೆ ಇದ್ ಬಳೆ ಬಂಗಾರ ಎಲ್ಲ ಎತ್ಕೊಂಡ್ ಹೋದ್ರು. ಅವ್ರ ಬಾಯಿಗೆ ಮಣ್ಣಾಕ, ಅವ್ರ ಮನೆ ಹಾಳಾಗೋಗ, ಅವ್ರ ವಂಶ ನಿರ್ವಂಶ ಆಗ. ಏಯ್ ಹುಚ್ಚು ಚಂಗಾಡ್ಬೇಡ, ಬಾಯಿ ಮುಚ್ಕೊಂಡಿರು. ಸುಮ್ಕದ್ ಹೆಂಗಿರ್ಲಿ, ಕಟ್ಕೊಂಡ್ ಗಂಡ ಮಾಡಿಸ್ಕೊಟ್ಟಿದ್ ಬಳೆ ಬಂಗಾರ ಅಂತ ಬಾವಣ್ಸ್ ಇಟ್ಕೊಂಡಿದ್ದೆ. ಅಷ್ಟೇ ಅಲ್ಲ, ನನ್ ತವ್ರ ಮನೆಯಿಂದ ತಂದಿದ್ನಲ್ಲ ತಾಮ್ರ ಚೊಂಬು, ಅದನ್ನು ಬಿಡ್ದೆ ಎತ್ಕೊಂಡು ಹೊಂಟೋಗವ್ರೆ. ನನ್ ಹೊಟ್ಟೆ ಉರಿಯಕ್ಕಿಲ್ವಾ? ನನ್ ಸಂಕಟ ಅದ್ ಯಾರ ಹತ್ರ ಹೋಗಿ ಹೇಳಿ ಶಿವನೇ. ಬಸವ, ನಿನ್ ಹೆಂಡ್ರನ್ನ ಹೊಸಿ ಬಾಯಿ ಅದಮ್ಕೊಂಡು ಸುಮ್ಕಿರ ಕೇಳು. ನಾವು ಕೂಲಿಗೆ ಹೋಗುವಂತ ಕಷ್ಟ ಏನ್ ಬಂದದೆ ಅಂತ. ತಮ್ಮಯ್ಯ, ಅಕ್ಕಯ್ಯ ಹಿಂಗಂತೀವ್ನಿ ಅಂತ ಬೇಜಾರು ಮಾಡ್ಕೋಬೇಡ. ಹೊಟ್ಟಿಯಾಗೆ ಒಂದು ಬಿಡ್ಕಾಸು ಇಲ್ಲ. ಹಿಂಗೆ ದಿನ ಕಳೀತಿದ್ರೆ ನಾನು ನೀನು ಕೂಲಿ ಕೆಲಸ ಮಾಡಕ್ ಹೋಗ್ಬೇಕಾಯ್ತದೆ. ಕಯ್ಯ, ಯಾಕೆ ಬ್ಯಾರೆಯವ್ರಂಗೆ ನೀನು ಮಾತಾಡಿಯ? ನಮ್ಗೇನ್ ಕಮ್ಮಿ ಆಗದೆ ಅಂತ? ನಾನು ನೀನು ಕೂಲಿಗೆ ಹೋಗುವಂತ ದೊರಿದ್ರೆ ನಮ್ಗೇನ್ ಬಂದದೆ? ಬೇಕಾದಷ್ಟು ಜನಕ್ಕೆ ಬಡ್ಡಿ ಕಾಸು ಕೊಟ್ಟಿಲ್ವಾ? ಆ ಬಡ್ಡಿ ಮಕ್ಕಳೆಲ್ಲ ಬಡ್ಡಿ ಕಾಸು ಕೊಟ್ರೆ ಸಾಕು, ಅದ್ರಾಗೆ ನಾವು ಜೀವನ ಪೂರ್ತಿ ಲಡ್ಡು ಲಡ್ಡು ತಿನ್ಕೋಬೈದು. ಕುಂತ್ಕೊಂಡು ತಿಂದ್ರೆ ಕುಡ್ಕೆ ಹಣನೂ ಸಾಕಾಗಕ್ಕಿಲ್ಲ ಅಂತಾರೆ. ಬಡ್ಡಿ ಹಣನ ನಂಬ್ಕೊಂಡು ಬಾಳ್ವೆ ಮಾಡಕ್ಕಾಯ್ತದ? ಗುಡ್ಡ ಕಟ್ಕೊಂಡು ಬೇಸಾಯನೂ ಮಾಡಕ್ಕಾಗಿಲ್ಲ. ಏನು ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ. ಅಕ್ಕಯ್ಯ, ಯಾಕೆ ಇಷ್ಟೊಂದು ರಂಪಾಟ ಮಾಡಿಯ ನೀನು? ನಮ್ಗೇನ್ ಕಮ್ಮಿ ಆಗದೆ ಅಂತ ಒಪ್ಕೋತೀನಿ. ಇದ್ ಬದ್ದು ಕಾಸು ಕರಿಮಣಿ ಎಲ್ಲ ಪೊಲೀಸ್ನವ್ರು ಎತ್ಕೊಂಡು ಹೊಂಟೋದ್ರು. ಹಂಗಂತ ನಾವೇನ್ ಬೀದಿಲಿ ಬಿದ್ದು ಬಿಕಾರಿಗಳಾಗಿದೀವ? ಲಕ್ಷಾಂತರ ರೂಪಾಯಿ ಬಡ್ಡಿ ಬಿಟ್ಟಿವ್ನಿ, ವಸೂಲಿ ಮಾಡಕ್ಕೆ ಬಸವವನೇ. ನೀ ಹೇಳ್ಬೇಕು, ನಾನು ಕೇಳಬೇಕು. ಆ ಪಾರ್ಟಿ ಕಾಸುರ್ದು ಪಂಚಾಯತಿ ಪಟ್ಟ ಕಟ್ತೆ, ಇವತ್ತು ಅದು ಇಲ್ದಂಗಾಯ್ತು. ಆಗ್ಬಾರ್ದೆಲ್ಲ ಒಂದೇ ದಿನ ನಡೆದೋಯ್ತು. ಅದೇನು ಅಂತಾರಲ್ಲ, ಬರಬಾರ್ದು ಮಳೆ ಬರಬಾರ್ದು ಕಾಲದಲ್ಲಿ ಬಂದು ಕೆರೆ ಕಟ್ಟೆ ಎಲ್ಲ ಒಡೆದೋಯ್ತು ಅಂತ, ಹಂಗಾಯ್ತು ನಮ್ಮ ಕತೆ ನೋಡು. ಅಕ್ಕಯ್ಯ, ಆ ಪಾರ್ಟಿ ಯಾಕೆ ಯೋಚನೆ ಮಾಡಿ ಅಂತ? ನಮ್ಗೇನ್ ಕಮ್ಮಿ ಮಾಡೋಣ ದ್ಯಾವ್ರು? ಏನ್ ಹಂಗಂದ್ರೆ? ಅಲ್ಲ ಕಣಕ, ಬಾಬಾ ಏನು ಹೊಸಿ ಆಸ್ತಿ ಮಾಡ್ಬಿಟ್ಟು ಹೋಗವನ. 3 ತಲೆಮಾರು 3 ಹೊತ್ತು ಕುಂತ್ಕೊಂಡು ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಮಾಡ್ಬಿಟ್ಟು ಹೋಗವನೆ. ನಾನು ನೀನು ಯಾಕೆ ಯೋಚನೆ ಮಾಡಬೇಕು ಅಂತೀನಿ. ಕಾಸು ಬಂಗಾರ ಎಲ್ಲ ಸರ್ಕಾರದವ್ರು ಕಿತ್ಕೊಂಡು ಹೊಂಟೋಗ್ಬೋದು, ಜಮೀನ್ ಕಿತ್ಕೊಂಡು ಹೊಂಟೋಗ ಆಯ್ತದ? ಪ್ಯಾಕರ್ ನನ್ನ ಮಕ್ಕಳು ಸರ್ಕಾರದವರು. ತಮ್ಮಯ್ಯ, ಹೌದು ಕಣಲ್ಲ, ಇದ್ ನನ್ನ ತಲೆ ಒಳಿಲೇ ಇಲ್ವಲ್ಲ. ಕಂಕ್ಲಕ್ಕೆ ಕೂಸಿಡ್ಕೊಂಡು ಊರೆಲ್ಲ ಹುಡುಕ್ತಂಗೈತಲ್ಲ. ನನ್ನ ಬುದ್ಧಿಗಷ್ಟು ಮಣ್ಣು ಹಾಕ. ಈಗಲೂ ನೀನು ಹೂ ಅನ್ನಕ್ಕಯ್ಯ. ಆ ಎರೆ ಭೂಮಿ 6 ಎಕರೆ ಐತಲ್ಲ, ಅದನ್ನ ಮಾರಿದ್ರೆ ಕೈ ತುಂಬಾ ಕಾಸು. ಈ ಊರಿಗೆ ನಾನು ನೀನೇ ಬಾಸು. ಯಾರಪ್ಪನ ಆಸ್ತಿ ಬಗ್ಗೆ ಮಾತಾಡ್ತಾ ಇದೀಯೋ?
ಇದೇನು ಅಪಶಕುನ ದ್ಯಾವ್ರೆ, ಮುತ್ತೈದೆ ಕೈನಾಗಿರೋ ಬಳೆ ಹೊಡೆದ್ರೆ ಗಂಡ ಹೆಂಡತಿ ಸಂಬಂಧಕ್ಕೆ ಅಡ್ಡಿ ಅಂತ ತಾತಮ್ಮ ಹೇಳ್ತಿತ್ತು. ದ್ಯಾವ್ರೆ, ಅಕ್ಕನಿಗೂ ಮತ್ತು ಅವ್ಳ ರಾಜ್ಕುಮಾರನ ಸಂಬಂಧಕ್ಕೂ ಏನೂ ಆಗದೆ ಇರಂಗೆ ನೋಡ್ಕೊಳಪ್ಪ. ಬಡ್ಡಿ ಮಗನೇ, ನಿಮ್ಮಪ್ಪ ಸಂಪಾದನೆ ಮಾಡದ್ನ ಎರೆಹೊಲನ? ಯಾರಪ್ಪನ ಮನೆ ಎರೆಹೊಲ ಮಾರ್ತೀಯೋ ನಾಚಿಕೆಟ್ಟ ನಾಯಿ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಮಾನ ಮರ್ಯಾದೆ ಇಲ್ದಿರ ಅಕ್ಕನ ಮನೆ ಒಕ್ಕು ಎಂಜಿಲ್ ತಟ್ಟಿ ನೆಕ್ಕೋ ನಾಯಿ ನೀನು. ನನ್ನ ಮಗನ ಜಮೀನ ಮಾರ್ತೀಯಲ್ಲ ನೀನು? ಏ ಮುದುಕಿ, ನನ್ನ ತಮ್ಮ ಎಂತಂಟಗೇನಾದ್ರು ಬಂದ್ರೆ ನಾನ್ ಸುಮ್ಕಿರಕಿಲ್ಲ. ನಿನ್ ಮಗ ಎಂತ ಗನಂದರಿ ಕೆಲಸ ಮಾಡೋಣಂತ 4 ಜನಕ್ಕೆ ಚೆನ್ನಾಗಿ ಗೊತ್ತದೆ. ಉರಿಯೋ ಗಾಯದ ಮೇಗ ಉಪ್ಪು ಸುರಿಬೇಡ. ನನಗೂ ನಮ್ಮಪ್ಪ ಮಾತಾಡೋದ್ ಕಲ್ಸವ್ನೆ, ಗೆಪ್ತಿರ್ಲಿ. ಲೇ ಮುಚ್ಚೆ ಬಾಯ್ನ. ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ನಿನ್ ನಾಲ್ಗೆಲ್ಲಿ ಹುಳ ಬೀಳ್ತದೆ. ನನ್ನ ಮಗ ನಿನ್ ಬಣ್ಣ ನೋಡಿ ನಿನ್ ಲಗ್ನ ಆದ ಈ ಹಟ್ಟಿ ಕರ್ಕೊಂಡು ಬಂದ. ನಿನ್ ತಮ್ಮ ನಿನ್ನಿಂದ ನೀನ್ ಸೆರೆಗೆ ಹಿಡ್ಕೊಂಡು ಈ ಹಟ್ಟಿಗೆ ಬಂದಾಗ ಇವನ್ ಕಾಲ್ಗೆ ಎಕ್ಕಡನೂ ಗತಿ ಇರಲಿಲ್ಲ. ಇವತ್ತೇನೋ ನನ್ನ ಮಗ ಸಂಪಾದಿಸಿದ್ದ ಆಸ್ತಿಲಿ ಮೆರಿತಾವನೆ. ನಾಯಿ ನಾಯಿನೇ, ಆನೆ ಆನೆನೆ. ತಾತಮ್ಮ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಮಾವನ ಬಗ್ಗೆ ಇನ್ನೊಂದ್ ಕಿತ ಮಾತಾಡಿದ್ರೆ ಸರಿ ಬರಕಿಲ್ಲ. ನಿನ್ ಬಾಡಿಗೆ ಬೆಂಕಿ ಹಾಕ. ನಿನ್ನ ನನ್ನ ಮೊಮ್ಮಗ ಅಂತ ಕರೆಯಕ್ಕೆ ನಾಚಿಕೆ ಆಯ್ತದೆ ಕಣ್ಲಾ. ನೀನು ನಿಮ್ಮ ಮಾವನ ವಹಿಸ್ಕೊಂಡು ಮಾತಾಡ್ತೀನಿಲ್ಲ. ಲೇ, ನೀನು ನನ್ನ ಮಗನ ಹುಟ್ಟಿದ್ಯೋ ಇಲ್ಲ? ಏ ಮುದುಕಿ, ಮಾತಾಡ್ಬೇಡ ಅಂದೆ. ನೀನವನ ನನಗೆ ಹೇಳಕ್ಕೆ? ನೀನ್ ಸರಿಯಾದ ಗಂಡಸೆ ಆದ್ರೆ ನಿಮ್ಮ ಮಾವನ ಒದ್ದು ಹೊರಗಡೆ ಹಾಕಿ ರಾಜನಂಗ್ ಬಾಳು. ಅದನ್ ಬಿಟ್ಟು ನಿಮ್ಮ ಮಾವನಿಗೆ ಗುಲಾಮ ಆಗಿದ್ಯಲ್ಲೋ. ನಿಮ್ಮಪ್ಪ ಸಂಪಾದಿಸಿದ ಆಸ್ತಿನ ಮಾರ್ತೀನಿ ಅಂದ್ರೆ ಬೆಪ್ಪ ನಂಗೆ ಹೂ ಅಂತಿದ್ಯಲ್ಲೋ. ಅಕ್ಕ, ಬಾವ ಹೋದ್ಮ್ಯಾಕೆ ಅಕ್ಕನ ಬಾಳು ಬರ್ಡಾಗಬಾರ್ದು ಅಂತ ಈ ಹಟ್ಟಿಗೆ ಬಂದು ರಕ್ತ ಬೆವರು ಸುರಿಸಿ ಈ ಹಟ್ಟಿನ ಉಳಿಸಿದ್ದಕ್ಕೆ ನಿನ್ನ ಅತ್ತೆ ನನಗೆ ಸರಿಯಾದ ಮರ್ಯಾದೆನೆ ಕೊಟ್ಲು. ಛೇ, ಇಷ್ಟಾದ್ಮ್ಯಾಕೆ ಈ ಬೋರೇಗೌಡ ಇದ್ರೆಷ್ಟು ಸತ್ರೆಷ್ಟು ಅಂತೀನಿ. ಬಿಡ್ತು ಅನ್ಲ. ನೀ ಯಾಕ್ಲ ಸಾಯ ಮಾತಾಡಿಯ? ಸಾಯ್ಬೇಕಾದವ್ರೆ ಇನ್ನೂ ಜೀವ ಹಿಡ್ಕೊಂಡ್ ಕೂತವ್ರೆ. ಸಾಯ್ತೀನಿ ಕಣೆ ನಾಗಿ, ಸಾಯ್ತೀನಿ. ನಾನ್ ಸತ್ರೆ ನನ್ನ ಮಗ ಸಂಪಾದನೆ ಮಾಡಿರೋ ಸೊತ್ತೆಲ್ಲ ನಿನ್ ತಮ್ಮನ್ ಪಾಲಾಯ್ತದೆ ಅಂದ್ಕೊಂಡಿದ್ಯ ಅಲ್ವಾ? ನನ್ನ ಮಗ ಜಾಣ ಕಣೆ. ಅವನು ಸಾಯಕ್ಕೂ ಮೊದ್ಲೇ ಆಸ್ತಿನೆಲ್ಲ ಲಚ್ಚಿ ಹೆಸರಿಗೆ ಬರ್ದಿಟ್ಟು ಸತ್ತ. ನಾನ್ ಸತ್ರೆ ನನ್ನ ಆಸ್ತಿ ನಿನಗೆ ಸಿಗಕ್ಕಿಲ್ಲ ಬೋರೇಗೌಡ. ನಾನೇನಾರ ಸತ್ರೆ ಆಸ್ತಿ ಏನಿದ್ರು ನನ್ನ ಮೊಮ್ಮಗಳಿಗೆ ಇಲ್ಲ ಅವಳ ಗಂಡಗೆ ಸೇರ್ತದೆ, ತಿಳ್ಕೊ. ಚಂದು, ಅಜ್ಜಿ ಒಳಗ್ ಬರ್ಬೋದಾ? ಏ ಕಳ್ಳಿ, ಮನೆ ಸೊಸೆ ಮನೆ ಬಾಗಿಲು ಬಂದು ಕೇಳೋ ಪ್ರಶ್ನೆನ ಇದು? ಬಾ ಬಾ ಬಾ.
ಹಲೋ, ಏನಮ್ಮ ಗೊಂಬೆ? ಏನಿಲ್ಲ ಚಿಕ್ಕಿ. ಏನೇ ಇಷ್ಟೊಂದು ಮಿಂಚ್ತಾ ಇದೀಯಾ ಇವತ್ತು? ನಿನ್ನೆ ನೋಡ್ತಾ ಇದ್ರೆ ಆ ಕೋಲ್ ಮಿಂಚು ಕೂಡ ಕಂಗಾಲಾಗಿ ಹೋಗುತ್ತೆ. ಮತ್ತೆ ನಾನಿವಾಗ ಮದ್ವೆ ಹುಡುಗಿ. ಹೌದೌದು ಬಿಡಮ್ಮ. ಒಬ್ಳೇ ಬಂದಿಯೇನೆ? ಇಲ್ಲ, ಪಪ್ಪ ಮಮ್ಮಿನೂ ಬಂದಿದ್ದಾರೆ. ಎಲ್ಲಿ ಮತ್ತೆ? ಏನಮ್ಮ, ಮೊಮ್ಮಗಳು ಬಂದ್ಲು ಅನ್ನೋ ಖುಷಿಗೆ ಮಗಳನ್ನೇ ಮರ್ತ್ಬಿಟ್ಯಾ? ಹೌದು ಕಡೆ, ನನ್ಗೆ ತುಂಬಾ ಖುಷಿ ಆಗ್ತಿದೆ. ಹೇಗಿದ್ದೀರಾ ಕೈಲಾಶ್? ಚೆನ್ನಾಗಿ ಮಾವ, ನೀವು ಹೇಗಿದ್ದೀರಾ? ನನ್ನನ್ ಮಾತಾಡ್ಸದೆ ಮರ್ತೋದೆ ನೀನು. ಸಾರಿ ಪುಟ, ಅದೇನಾಯ್ತು ಅಂದ್ರೆ 3 ಜನನು ಒಂದೇ ಸರ್ತಿ ನೋಡ್ಬಿಟ್ನಲ್ಲ, ತುಂಬಾ ಖುಷಿಯಾಗಿ ಯಾರನ್ನ ಮೊದಲು ಮಾತಾಡಿಸ್ಬೇಕು ಕನ್ಫ್ಯೂಸ್ ಆಗ್ಬಿಟ್ಟಿತ್ತಮ್ಮ. ಕುತ್ಕೊಳ್ಳಿ ಹೇಳಿ. ಕೂತ್ಕೊಳ್ಳಿ ಕಲ್ಪನಾ. ಅಲ್ಲ ಕಣೆ ಕಲ್ಪನಾ, ಬರ್ತೀನಿ ಅಂತ ಒಂದ್ ಫೋನ್ ಮಾಡಿದ್ರೆ ಸಾಕಿತ್ತು. ಸ್ಪೆಷಲ್ ಆಗಿ ಅಡಿಗೆ ಮಾಡಿಸ್ತಾ ಇದ್ದೆ. ಅಮ್ಮ, ನನ್ನ ಮನೆಗೆ ನಾನು ಇಷ್ಟ ಬಂದಂಗೆ ಬರ್ತೀನಿ, ಹೇಳ್ಕೊಂಡು ಕೇಳ್ಕೊಂಡು ಬರ್ಬೇಕಾ? ಸದ್ಯ ನಿನ್ ಮನೆ ಅಂತ ಮನ್ಸ್ಫೂರ್ತಿಯಾಗಿ ಒಪ್ಕೊಂಡಿಯಲ್ಲ, ಇದಕ್ಕಿಂತ ಬೇರೆ ಏನ್ ಸಂತೋಷ ಇದೆ ಹೇಳು? ಮದುವೆ ಹುಡುಗಿ ಬಂದಂತ ಮದುವೆ ಹುಡುಗನೇ ಮರ್ತ್ಬಿಟ್ಟಿದಿರ ಎಲ್ಲರೂ. ನಾನು ಇಲ್ಲಿದ್ದೀನಿ, ಸ್ವಲ್ಪ ನೋಡಿ. ನಿನ್ನನ್ನು ಹೇಗೆ ಮರೆಯಕ್ಕಾಗತ್ತೆ ಚಂದನ್? ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ಐ ಆಮ್ ಆಲ್ಸೋ ಫೈನ್. ಹೇಗಿದೆಯಾ ಚಂದು? ಕಂಪ್ನಿ ಕೆಲಸಗಳೆಲ್ಲ ಹೇಗ್ ನಡೀತಾ ಇದೆ? ನಾನು ಚೆನ್ನಾಗಿದ್ದೀನಿ, ಕಂಪ್ನಿನೂ ಚೆನ್ನಾಗಿ ನಡೀತಾ ಇದೆ. ಕುಮದತ್ತೆ ರಂಜಿತ್ ಮಾವ ಇರ್ಬೇಕಾದ್ರೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಇಲ್ಲ. ಕುಮುದ, ಶ್ವೇತಾ ಎಲ್ಲಿ? ಅವಳ ಗಂಡ ಕಾಣ್ತಾ ಇಲ್ಲ. ಮನೆ ಅಳಿಯ ಬೇರೆ ಮನೆ ಏನಾದ್ರೂ ಮಾಡಿದ್ರ? ಅವ್ರ ಮಾವನ್ ಮನೆ ಎಷ್ಟು ದೊಡ್ಡದಾಗಿರ್ಬೇಕಾದ್ರೆ ಅವನ್ ಯಾಕೆ ಬೇರೆ ಮನೆ ಮಾಡ್ತಾನಕ್ಕ? ಇಬ್ರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ನೀವೆಲ್ಲ ಬರ್ತೀರಾ ಅಂತ ಗೊತ್ತಿದ್ರೆ ಅವ್ರ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಗೊಂಬೆ, ನಿನ್ಗೇನ್ ಕೊಡ್ಲಿ? ಹಾ, ನಿಮ್ ಮೊಮ್ಮಗನ್ ಕೊಡಿ ಸಾಕು. ನಾಚಿಕೆಟ್ಟೋಳೆ. ಆಕ್ಚುಲಿ ನಾವೀಗ ಬಂದಿದ್ದು ನಿಮ್ಮನ್ನೆಲ್ಲ ಚಂದನು ಗೊಂಬೆ ನಿಶ್ಚಿತಾರ್ಥಕ್ಕೆ ನಮ್ಮ ಮನೆ ಕರೆಯೋಣ ಅಂತ. ತಾತಮ್ಮ, ಮಾತಾಡಿ ಕೆಟ್ಟವಳಾಗ್ಬಿಡ, ಸುಮ್ಕಿರು. ಲೇ, ನನ್ನ ಸಂಕಟ ನಿನಗೆ ಹೆಂಗ್ಲ ಅರ್ಥ ಆಗಬೇಕು? ಈ ನಿನ್ನ ಮಾವ ನನ್ನ ಮಗನ ಅನ್ನದ ರೋಣದಲ್ಲಿ ಬಿದ್ದವನೇ ಕಂಟ್ಲ. ಆವತ್ತು ನನ್ನ ಮೊಮ್ಮಗಳು ಈ ಅಟ್ಟಿ ಕಾಲಿಟ್ರೆ ಅವಳು ಹೊಟ್ಟೆಗೆ ಒಂದು ತುತ್ತು ಅನ್ನ ಹಾಕಿದೆ, ಕುಡಿಯೋಕೆ ಒಂದು ಗುಟುಕು ನೀರು ಕೊಡದೆ ಹಟ್ಟಿಯಿಂದ ಓಡಿಸ್ಬಿಟ್ರು. ಈ ನಿನ್ನ ಅಣ್ಣ ಬಟ್ಟೆ ಗಂಟನ್ನು ತಂದು ಹೊರಗಡೆ ಬಿಸಾಕದ. ಈ ಅನ್ಯಾಯಕಾರ ಪಾಪಿಗಳು ಇವತ್ತು ನನ್ನ ಮಗನ ಎರೆ ಹೊಲದ ಮಾರ್ತಾರಂತೆ ಗಡ್ಲ, ಮಾರ್ತಾರಂತೆ. ನೀನಿದೀಯ ಅಂತ ಸುಮ್ಕೆ ಅವನಿ, ಇಲ್ಲ ಅಂದಿದ್ರೆ ಈ ಮುದುಕಿ ಗ್ವಾಮಳನ್ನ ಇದ್ಕವ್ರೆ ಇಚ್ಕದಂಗೆ ಈಚ್ಕ ಬಿಡ್ತಾ ಇದ್ದೆ. ಏನ್ಲ ಅಂದೆ? ನನ್ನನ್ನ ಸಾಯಿಸ್ತೇನ್ಲ? ನಿನ್ ಯೋಗ್ಯತೆಗೆ ಬೆಂಕಿ ಹಾಕ. ನೀನು ಒಪ್ಕಣ್ಸೇನ್ಲ? ನಿನ್ ಯೋಗ್ಯತೆಗೆ ನೀನ್ ಲಗ್ನ ಆಗ್ಬೇಕು ಅಂದ್ರೆ ಒಂದು ಹೆಣ್ಣು ಸಿಗ್ಲಿಲ್ವಲ್ಲ ನಿನ್ಗೆ? ಹೈ, ಈ ಮುದುಕಿನ ಸಾಯಿಸ್ತೀಯ? ಬಾರ್ಲಾ ಬಾರ್ಲಾ, ಸಾಯಿಸು. ಯಾವತ್ತು ನನ್ನ ಮೊಮ್ಮಗಳು ಈ ಅಟ್ಟಿ ಬಿಟ್ಟೋದ್ಲೋ ಆವತ್ತೇ ನಿನ್ ಗ್ರಾಚಾರ ಶುರುವಾಯ್ತು. ಸರ್ಕಾರದವ್ರು ಬಂದ್ರು, ನೀನ್ ಕದ್ದು ತಂದಿಟ್ಟಿದ್ದ ಗಂಟನ್ನೆಲ್ಲ ಒತ್ಕೊಂಡೋದ್ರು. ಇವತ್ತು ಆಸ್ತಿ ಮಾರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದೇನ್ ಮಾರಕ್ಕೆ ನಿಮ್ಮ ಅಪ್ಪನ ಮನೆ ಆಸ್ತಿ ಏನ್ಲ? ಆಸ್ತಿ ಮಾರ್ಬೇಕು ಅಂದ್ರೆ ನಾನ್ ಲಚ್ಚಿ ರುಜು ಮಾಡ್ದೆ, ನೀನು ಒಂದ್ ಅಂಗುಲ ಭೂಮಿ ಮುಟ್ಟಕ್ಕಾಗಕ್ಕಿಲ್ಲ, ಮಾರಕ್ಕೂ ಆಗಕ್ಕಿಲ್ಲ ಕಲ್ಲ.
ಲೇ, ನಾನು ಓದಿ ಬರ್ದು ಗೊತ್ತಿಲ್ಲ ಕಣ್ಲ, ಆದ್ರೆ ಬದುಕು ಕಲ್ತೀವ್ರಿ. ನಾನು ಕಾಯ್ದೆ ಕಾನೂನು ಏನು ಅಂತ ಕೇಳಿ ತಿಳ್ಕೊಂಡಿವ್ರಿ. ನಿಮ್ಮನ್ನೆಲ್ಲ ಜೈಲ್ಗೆ ಹಾಕಿಸ್ಬಿಟ್ಟೇನು ಉಸ್ಸಾರ್. ಈ ಮುದುಕಿ ಮೈನಾಗೆ ನಾನು ಅನ್ಕೊಂಡಿಕ್ಕಿಂತ ಜಾಸ್ತಿನೇ ಕೊಬ್ಬದೆ. ಈ ಮುದುಕಿ ಸದ್ಯಕ್ಕೆ ಸಾಯಂಗ್ ಕಾಣಕ್ಕಿಲ್ಲ. ಈ ಸಾಯ ಗಂಟ ನಾನು ಕಾಯ್ಬೇಕಾ, ಇಲ್ಲೇ ನಾನೇ ನನ್ನ ಕೈಯಾರ ಸಾಯಿಸ್ಬೇಕಾ?